ನಮಸ್ಕಾರ ವಿದ್ಯಾರ್ಥಿಗಳೇ, KCET ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಅದರಲ್ಲೂ ಕೂಡ ಈ ಒಂದು ವಿಡಿಯೋ ನಿಮ್ಮ ಪ್ಯೂರ್ಲಿ ಗೊತ್ತಾಗಿರ್ತದೆ BS ನರ್ಸಿಂಗ್ ಸ್ಟೂಡೆಂಟ್ಸ್ ಅಂದರು. ಓಕೆ, ನಾನು ಏನಕ್ಕೆ BS ನರ್ಸಿಂಗ್ಗೆ ಒಂದು ಸಪ್ರೇಟಾಗಿ ಹಾಕ್ತೇನೆ ಅಂತಂದರೆ ಬೇರೆ ಇಂಜಿನಿಯರಿಂಗ್ ಅಂತ ಒಂದು ಭಾಳಷ್ಟು ಚಾನಲ್ಸ್ಗಳು ಸಿಗ್ತವೆ. ಬಟ್ BS ನರ್ಸಿಂಗ್ ಅಂತ ನೋಡಿದಾಗ ತೀರಾ ಕಡಿಮೆ, ಅದರಲ್ಲೂ ಕೂಡ ಇದ್ರೂ ಕೂಡ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡೋ ಚಾನಲ್ಸ್ ಕೂಡ ನಮ್ಮ ಕರ್ನಾಟಕದಲ್ಲಿ BS ನರ್ಸಿಂಗ್ಗೋಸ್ಕರ ಯಾವಿಲ್ಲ. ಸೊ ಹಂಗಾಗಿ ಅವಾಗವಾಗ BS ನರ್ಸಿಂಗ್ ಕೂಡ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ನಿಮಗೆ ನಾವು ಮಾಡುವಂಥ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಮುಂದೆ BS ನರ್ಸಿಂಗ್ಗೋಸ್ಕರ ನಿಮಗೆ ಸಪ್ರೇಟಾಗಿ ಆಪ್ಷನ್ ಎಂಟ್ರಿ ಮಾಡಿಕೊಡ್ತಾ ಇರ್ತೀವಿ. ಅಂದರೆ ಮೀನ್ಸ್ ಯೂಟ್ಯೂಬಲ್ಲಿ ಸಪ್ರೇಟಾಗಿ ಆಪ್ಷನ್ ಎಂಟ್ರಿ ಮಾಡೋದು ಯಾವ ರೀತಿ ಎಲ್ಲ ಕೂಡ ಹೇಳ್ತಾ ಇರ್ತೀವಿ. ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗಬಹುದು. ಓಕೆ, ಸ್ನೇಹಿತರೆ, ಈಗ BS ನರ್ಸಿಂಗ್ಗೆ ಸಂಬಂಧಪಟ್ಟ ಈಗಾಗಲೇ ನಿಮ್ಗಳಿಗೆ ಗೊತ್ತಿರಬೇಕು, ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಿಟ್ಟಿದ್ದಾರೆ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ಯಾರಿಗೆ ಬಿಟ್ಟಿದ್ದಾರೆ ಅಂತಂದರೆ ಓನ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಬಿಟ್ಟಿದ್ದಾರೆ. ಬಟ್ ಇಂಜಿನಿಯರಿಂಗ್ ಅದು ಕೂಡ ಫೈನಲ್ ಆಗಿ ಬಿಟ್ಟಿಲ್ಲ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ್ದಾರೆ. ಫೈನಲ್ ಆಗಿ ಅವ್ರದ್ದು ಕೂಡ ಬರ್ತದೆ. ಓಕೆ, ಫೈನಲ್ ಆಗಿ ಅವ್ರದ್ದು ಕೂಡ ಇಂಜಿನಿಯರ್ ಸ್ಟೂಡೆಂಟ್ಸು ಕೂಡ ಬಿಡ್ತಾರೆ. ಆ್ಯಂಡ್ ಇಂಜಿನಿಯರಿಂಗ್ ಜೊತೆಗೆ ಏನಪ್ಪ ಅಂದರೆ ಈ ನಿಮ್ಮ ಒಂದು BS ನರ್ಸಿಂಗ್ ಇರ್ತದೆ, ಫಾರ್ಮಸಿ ಇರ್ತದೆ, ಅಗ್ರಿಕಲ್ಚರ್ ಇರ್ತದೆ, ಇಂಜಿನಿಯರಿಂಗ್ ಇನ್ನೊಂಗೆ ಅಂದರೆ ಒಳ್ಳೆ ಮಾಡಿಫೈಡ್ ಮಾಡಿಬಿಟ್ಟು ಸೀಟ್ ಮೆಟ್ರಿಕ್ಸ್ ಕರೆಕ್ಟಾಗಿ ಯಾವ್ಯಾವ ಕ್ಯಾಸ್ಟು, ಯಾವ್ಯಾವ ಕ್ಯಾಟಗರಿ ಮತ್ತು ಯಾವ್ಯಾವ ರಿಸರ್ವೇಷನ್ ಎಲ್ಲನೂ ಕೂಡ ಡೀಟೇಲ್ಸ್ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ. ಈಗ ನಾನು ಮಾತಾಡ್ತಕ್ಕೆ ಹೋಗ್ತಾ ಇರೋದು ಓನ್ಲಿ ಏನಪ್ಪ ಅಂದರೆ BSc ನರ್ಸಿಂಗ್. ಓಕೆ, BSc ನರ್ಸಿಂಗ್ ಯಾಕೆ ಈ ಟಾಪಿಕ್ನ ತೊಗೊಳ್ತೀನಿ ಅಂತಂದರೆ ಈ ವರ್ಷ ಸ್ವಲ್ಪ ಸಪ್ರೇಟ್, ಅಂದರೆ ವರ್ಷಕ್ಕಿಂತ ವರ್ಷಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ BS ನರ್ಸಿಂಗ್. ಆ್ಯಕ್ಚುಲಿ 3 ವರ್ಷದ ಹಿಂದೆ BS ನರ್ಸಿಂಗು ಓನ್ಲಿ ಸೆಕೆಂಡ್ PUC ಪರ್ಸೆಂಟೇಜ್ ಮ್ಯಾಗೆ ತೊಗೊಂಡಿದ್ರೆ, ಈಗ 3 ವರ್ಷ ಅಥವಾ ನಿಮ್ಮದು ಈ ವರ್ಷ ಸೇರಿ 4ನೇ ವರ್ಷ KCET ಮಾಡಿದ್ದಾರೆ. ಓಕೆ, ಈ ವರ್ಷ ಏನು ಚೇಂಜಸ್ ಅಂತಂದರೆ ಗೌರ್ಮೆಂಟ್ ಕಾಲೇಜು ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಮ್ಯಾಕ್ಸಿಮಮ್ ಒಂದು ಕಾಲೇಜು 100 ಸೀಟ್ಗಳನ್ನ ಮಾತ್ರ ಟೇಕ್ ತೊಗೋಬೇಕು. ಬಟ್ ಈ ಸರ್ತಿ ಚೇಂಜಸ್ ಆಗಿ ಮೇ ಬಿ ಚೇಂಜಸ್ ಆದರೆ 250 ಕಾಲೇಜಸ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಈಗಾಗಲೇ JNM ಕೋರ್ಸ್ನ ಕ್ಲೋಸ್ ಮಾಡ್ತಾಯಿದ್ದಾರೆ. ಓಕೆ, ಇದನ್ನೊಂದು ಗಮನದಲ್ಲಿ ಇಟ್ಕೊಂಡಿರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಮಾತಾಡ್ತೀನಿ. ಈಗ BS ನರ್ಸಿಂಗು, ಈಗ BS ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡ್ತಾರೆ, ಈಗ ಹೇಳ್ದಂಗೆ ಈಗ ಹೆಂಗಿದ್ರು ನೀಟ್ ರಿಸಲ್ಟ್ ಬಂದೈತೆ. ಇವಾಗ ಏನಿದ್ರು ಕೂಡ ಇಂಜಿನಿಯರಿಂಗು, ಫಾರ್ಮಸಿ, ಅಗ್ರಿಕಲ್ಚರ್ ಜೊತೆಗೆ BS ನರ್ಸಿಂಗು ಕೂಡ ಒಂದು GK, ಇನ್ನೊಂದು ಏನಪ್ಪ ಅಂತಂದರೆ GK ಒಂದಿರ್ತದೆ ಮತ್ತು HK ಅಂತ ಒಂದು ಜನರಲ್ ಕ್ಯಾಟಗರಿ. ಓಕೆ, ಜನರಲ್ ಕ್ಯಾಟಗರಿ ಇದ್ದಾರೆ, ಎಲ್ಲರೂ ಕೂಡ ಬರ್ತಾರೆ, ಎಲ್ಲ ಒಂದು ಸ್ಟೂಡೆಂಟ್ಸ್. ಓಕೆ, ಅಂದರೆ ಎಲ್ಲ SC ST OBC ಎಲ್ಲ ಒಂದು ಸ್ಟೂಡೆಂಟ್ಸ್ ಕೂಡ GKದಲ್ಲಿ ಇರ್ತಾರೆ. HK ಅಂತಂದರೆ HKದಲ್ಲೂ ಕೂಡ ಎಲ್ಲರೂ ಇರ್ತಾರೆ. ಬಟ್ HK ಅಂತಂದರೆ ಮೇನ್ಲಿ 6 ಜಿಲ್ಲೆಗಳಂತ ಏನು ಕರಿತೀವಿ, ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ, ಆ ಒಂದು ಸ್ಟೂಡೆಂಟ್ಸ್ ಮಾತ್ರ ಇರ್ತಾರೆ. ಓಕೆ, ಇದೊಂದು ಸೀಟ್ ಮ್ಯಾಟ್ರಿಕ್ಸ್ ಅದಿದ್ರಲ್ಲ ಬಿಡ್ತಾರೆ, ವರಿಬೇಡ. ಆ್ಯಂಡ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಂಗೆ ನೀವು ಆಪ್ಷನ್ ಎಂಟ್ರಿ ಮಾಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಯಾಕಂತಂದರೆ ಈಗ ಲೈಕ್ SC ಕ್ಯಾಟಗರಿ ಒಳಗೆ ಯಾವುದೋ ಒಂದು ಕಾಲೇಜೊಳಗೆ 2 ಸೀಟ್ ಅದು ಅಂತ ಅಂದ್ಕೊಳ್ಳೋಣ. ಓಕೆ, ಬಟ್ ಆ ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ SC ಸ್ಟೂಡೆಂಟು ಒಬ್ಬನೇ ಮಾಡಿದಾನೆ ಅಂತಂದರೆ ಇನ್ನೊಂದು ಸೀಟ್ ಏನು ಮಾಡ್ತಾರೆ, ಅದನ್ನೇ ಜನರಲ್ ಮೆರಿಟಿಗೆ ಹೋಗ್ತದೆ. ಅಥವಾ ಇನ್ನೊಂದು ಕ್ಯಾಸ್ಟ್ ಜನರಲ್ ಮೆರಿಟಲ್ಲೂ ಕೂಡ ಎಷ್ಟೋ ಹುಡುಗರು ಏನಪ್ಪ ಅಂದರೆ ಕನ್ಫ್ಯೂಷನ್ ಆಗ್ತದೆ, ಜನರಲ್ ಮೆರಿಟಲ್ಲಿ ಹೋಗಿಬಿಡ್ತದೆ ಆಟೋಮೆಟಿಕ್. ಸೊ ಹಂಗಾಗಿ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಮ ಸೀಟ್ ನೋಡಿಕೊಂಡು ಅಥವಾ ನಿಮ್ಮ ಕ್ಯಾಸ್ಟ್ ನೋಡ್ಕೊಂಡು ಮಾತ್ರ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಆ ಕಾಲೇಜಲ್ಲಿ ನಿಮ್ಮ ಕ್ಯಾಸ್ಟ್ಗೆ ನಿಮ್ಮ ಸೀಟ್ ಇದೆಯೋ ಬಿಡುತ್ತೋ ಸೆಕೆಂಡ್ರಿ. ಬಟ್ ಆಪ್ಷನ್ ಎಂಟ್ರಿ ಅಂತ ಮಾಡೋದು ಏನಪ್ಪ ಅಂತಂದರೆ ಎಲ್ಲಕ್ಕೂ ಮಾಡಿಬಿಡಬೇಕು. ಯಾಕಂದ್ರೆ ಹೇಳಿದೆ, ಈಗ SC ಸ್ಟೂಡೆಂಟ್ಸ್ ಹೇಳಿದೆ, ಒಂದು ಯಾವುದೋ ಕಾಲೇಜಲ್ಲಿ 2 ಸೀಟ್ ಇದ್ದಾಗ ಒಂದೇ ಸ್ಟೂಡೆಂಟ್ ಮಾಡಿದಂದ್ರೆ ಆ ಕಾಲೇಜ್ಗೆ ಇನ್ನೂ ಒಂದು ಸೀಟ್ ಆಟೋಮೆಟಿಕ್ಲಿ ಜನರಲ್ ಮೆರಿಟಿಗೆ ಹೋಗ್ತದೆ, ಆ ಒಂದು ಸೀಟ್ ನಿಮಗೆ ಸಿಗ್ಬೋದಲ್ವಾ. ಸೊ ಹಾಗಾಗಿ ಸೀಟ್ ಮ್ಯಾಟ್ರಿಕ್ಸ್ ಏನೋ ಒಂದು ಐಡಿಯಾ ನಮಗಂದರೆ ಏನು ಐಡಿಯಾ ಅಂತಂದರೆ ಎಷ್ಟು ಸೀಟ್ ಇದಾವೆ ಅಂತಂದು ಗೊತ್ತಾಗ್ಬಿಟ್ರೆ ಸಾಕಷ್ಟೇ. ಓಕೆ, ವರ್ಷನೂ ಕೂಡ ಗೊತ್ತಿರುವಾಗೆ 31,000 ಹೋದ ವರ್ಷ ಇತ್ತು. ಬಟ್ ಈ ಸರ್ತಿ 250 ಅಂದರೆ ಜಾಸ್ತಿ ಆಗುತ್ತೆ. ನೋಡೋಣ, ತೊಗೊಂಡ್ರೆ ಖುಷಿ ವಿಚಾರ. ಯಾಕಂದರೆ ಎಷ್ಟೊಂದು ಹುಡುಗರು BS ನರ್ಸಿಂಗ್ ಮಾಡ್ತಿದ್ದಾರೆ, ಎಲ್ಲ ಹುಡುಗರು ಸೀಟ್ ಸಿಗಲಿ ಅಂತ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ಆಯಿತು. ಸೀಟ್ ಮ್ಯಾಟ್ರಿಕ್ಸ್ ಬದಲಿಗೆ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಮಾತಾಡೋಣ. ವೆರಿಫಿಕೇಷನ್ ಸ್ಲಿಪ್ ಮೇನ್. ಈಗ ವೆರಿಫಿಕೇಷನ್ ಸ್ಲಿಪ್ ಯಾಕೆ ಇಂಪಾರ್ಟೆಂಟ್ ಅಂತಂದು, ಈಗ ವೆರಿಫಿಕೇಷನ್ ಸ್ಲಿಪ್ ಏನು ಮಾಡ್ತಾರೆ ಅಂತಂದರೆ ನೀಟ್ ರಿಸಲ್ಟ್ ಬಂದೈತೆ. ಓಕೆ, ನೀಟು ಮತ್ತು KCET ರಿಸಲ್ಟ್ ಕೂಡ ಬಂದೈತೆ. ಓಕೆ, ನಿಮ್ಗಳಿಗೆ ನೀವು ಅದರಲ್ಲಿ ಇದ್ದೀರಾ. ಸೊ ಹಂಗಾಗಿ ಈಗೇನಂತಂದರೆ ಈಗ KCET ಮತ್ತು ನೀಟ್ ಇಬ್ಬರೂ ಕೂಡ ಏನಪ್ಪ ಅಂದರೆ ಒಂದೇ ಸ್ಲಿಪ್ ಬರ್ತದೆ. ಓಕೆ, ಇಬ್ಬರು ಸೇರಿಬಿಟ್ಟು ಒಂದು ಸ್ಲಿಪ್ ಬರ್ತದೆ. ಈ ಒಂದು ಸ್ಲಿಪ್ಪಲ್ಲಿ ನಿಮಗೆ ಗೊತ್ತಿರುವಾಗ ಹೇಳ್ದಂಗೆ ಒಂದು ಸೀಕ್ರೆಟ್ ಕೋಡ್ ಇರ್ತದೆ, ಇನ್ನೊಂದು ಪಾಸ್ವರ್ಡ್ ಇರ್ತದೆ. ಓಕೆ, ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ತೊಗೊಂಡ್ಬಿಟ್ಟು ನೀವು ಮುಂದೆ ನೆಕ್ಸ್ಟ್ ಪ್ರೊಸೆಸ್ ಬರೋದೇನಪ್ಪ ಅಂದರೆ ಆಪ್ಷನ್ ಎಂಟ್ರಿಕ್ಕಿಂತ ಮುಂಚೆಗೆ ಇನ್ನೊಂದು ಬಿಡ್ತಾರೆ, ಅದೇ ಬಂದುಬಿಟ್ಟು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಚೆನ್ನಾಗಿ ಮಾತಾಡ್ಬಿಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಮಾತಾಡಲೇಬೇಕಿತ್ತು ನಾನು. ಫೀಸ್ ಸ್ಟ್ರಕ್ಚರ್ ಬಗ್ಗೆ ಏನು ಮಾತಾಡಬೇಕು, ಫೀಸ್ ಸ್ಟ್ರಕ್ಚರ್ ನಾನು ಹೇಳ್ದಂಗೆ ನಿಮಗೆ ಪದೇ ಹೇಳ್ತಾ ಇರ್ತೀನಿ. ಇನ್ನೊಂದು ಟೈಮ್ ಬೇಕಾದ್ರೆ ಡೀಟೇಲ್ಸಾಗಿ ಇನ್ನೊಂದು ಟೈಮ್ ಬಿಟ್ಟಾಗ ಹೇಳ್ತೀನಿ. ಇವಾಗ 3 ಬಾಕ್ಸ್ ಹಾಕ್ಕೊತೀನಿ ನಾನು. ಓಕೆ, ಒಂದು ಗೌರ್ನಮೆಂಟ್ ಕಾಲೇಜು, ಇನ್ನೊಂದು ಗೌರ್ನಮೆಂಟ್ ಓಕೆ 3 ಬಾಕ್ಸ್ ಹಾಕ್ಕೊಂತಂತ ನಾನು. 3 ಬಾಕ್ಸು, ಒಂದು ಗೌರ್ನಮೆಂಟ್ ಕಾಲೇಜು, ಇನ್ನೊಂದು ಪ್ರೈವೇಟ್ ಕಾಲೇಜು, ಇನ್ನೊಂದು ಕೂಡ ಪ್ರೈವೇಟ್ ಕಾಲೇಜ್ ಹಾಕ್ಕೊತೀನಿ. 3 ಬಾಕ್ಸ್ ಏಕೆ ಹಾಕ್ಕೊಂತ ಅಂತ ಕೂಡ ಹೇಳ್ತೀನಿ ನಿಮಗೆ. ಓಕೆ, ಈ 3 ಕಲರ್ ಹಾಕ್ಕೊಂಡಿದ್ದೀನಿ ನಾನು, 3 ಕಲರ್ ತೊಗೊಂಡಿದ್ದೀನಿ. ಆ್ಯಂಡ್ ಓಕೆ, ಸಾರಿ. ಓಕೆ, ಈ 3 ಬಾಕ್ಸ್ ಕಾಣ್ತಿದೆ. ಒಂದು ಗೌರ್ಮೆಂಟ್ ಕಾಲೇಜು, ಪ್ರೈವೇಟ್ ಕಾಲೇಜು ಅಂತಂದು ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೋಡಿ. ಈ ಗೌರ್ಮೆಂಟ್ ಕಾಲೇಜ್ ಇನ್ ಕೇಸ್ ಸಿಕ್ತಂತಂದರೆ
15,000 ಹಿಡಿದು 20,000 ಫಸ್ಟ್ ಇಯರ್ಗೆ. ಬಟ್ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಕಡಿಮೆ ಆಗುತ್ತೆ ಹೋಗುತ್ತೆ ಫರ್ ಇಯರ್. ಓಕೆ, ಹೇಳ್ದಂಗೆ ಗೌರ್ಮೆಂಟ್ ಕಾಲೇಜು 15,000 20,000 ಅಷ್ಟೇ ಫೀಸು. ಜಾಸ್ತಿ ಅಂತೂ ಯಾವ ಕಾಲೇಜು ಕೂಡ ಆಗಲ್ಲ, ಇನ್ನೂ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ. ಪ್ರೈವೇಟ್ ಕಾಲೇಜಲ್ಲಿ ಎರಡು ರೀತಿಯಾಗಿ, ಒಂದು ಗೌರ್ನಮೆಂಟ್ ಕಾಲೇಜು, ಗೌರ್ನಮೆಂಟ್ ಸೀಟು ಪ್ರೈವೇಟ್ ಕಾಲೇಜು, ಇನ್ನೊಂದು ಕೂಡ ಜಿ ಪಿ ಅಂತಂದರೆ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕರಿತೀವಿ. ಇದು ಸಿಕ್ಕರೆ ಏನಂತಂದರೆ ಬಿಲೋ 50K. ಇದು ಏನಾದರೂ ಸಿಕ್ಕರೆ ಅಬೋವ್ 1 lakh. ಸೊ ಹಂಗಾಗಿ ನಾನು ನಿಮಗೆ ಪದೇ ಹೇಳೋದಷ್ಟೇ, ಆಪ್ಷನ್ ಎಂಟ್ರಿ ಮಾಡುವಾಗ ಕರೆಕ್ಟಾಗಿ ನೋಡಿಬಿಟ್ಟು ಜಿ ಪಿ ಆ್ಯಂಡ್ ಪ್ರೈವೇಟ್ ಕಾಲೇಜಾ ಅಥವಾ ಮ್ಯಾನೇಜ್ಮೆಂಟ್ ಸೀಟಾ ಎಲ್ಲನೂ ಡೀಟೇಲ್ಸಾಗಿ ನೋಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬೇಕು. ಸತಿ ಹುಡುಗರು ಈ ಒಂದು ಸೀಟ್ ಎಷ್ಟೊಂದು ಹುಡುಗರಿಗೆ ಸಿಕ್ಬಿಟ್ಟಿದೆ. ಯಾಕಂತಂದರೆ ಅವ್ರಿಗೆ ಗೊತ್ತೇ ಅಲ್ಲ ಇನ್ಫಾರ್ಮೇಷನ್. ಯಾಕಂದರೆ ಇದು ನೋಡೋಕೆ ಕಾಣ್ತದ, ಅಂದರೆ ಪ್ರೈವೇಟ್ ಕಾಲೇಜು ಗೌರ್ಮೆಂಟ್ ಸೀಟ್ ಹಂಗೆ ನೋಡೋಕೆ ಕಾಣ್ತದ, ಪ್ರೈವೇಟ್ ಕಾಲೇಜು ಪ್ರೈವೇಟ್ ಸೀಟು ನೋಡೋಕೆ ಹಂಗೆ ಕಾಣ್ತದ. ಸೊ ಹಂಗಾಗಿ ಈ 15,000 20,000 ಇರುವಂಥ ಗೌರ್ಮೆಂಟ್ ಕಾಲೇಜು ಕೇವಲ ನಿಮಗೆ ಗೊತ್ತಿರಬೇಕು 30 ಕಾಲೇಜಸ್ ಇದಾವೆ. ರಿಮೇನಿಂಗ್ 550ಕ್ಕೂ ಮೇಲ್ಪಟ್ಟು ಪ್ರೈವೇಟ್ ಕಾಲೇಜ್ ಇದಾವೆ. ಸೊ ಹಂಗಾಗಿ ಗೌರ್ಮೆಂಟ್ ಕಾಲೇಜಲ್ಲಿ ಕೇವಲ 2,500 3,000 ಸೀಟ್ಗಳು ಮಾತ್ರ ಸಿಗ್ತವೆ. ಸೊ ಹಾಗಾಗಿ 15,000 20,000 ಯಾರಿಗೆ ಸಿಗ್ತದೆ? ಕೇವಲ ಒಂದು 2,500 3,000 ಸ್ಟೂಡೆಂಟ್ಸ್ಗೆ. ಇದು ನಿಮಗೆ ಕಟ್ ಆಫ್ ಹೋದ ವರ್ಷ ಎಲ್ಲವನ್ನು ಕೂಡ ನೋಡ್ತಾ ಒಂದು ಯಾವ್ರೇಜ್ ಆಗಿ ಹೇಳಿದ್ರೆ, ನಿಮ್ಗೆ ಯಾವ್ರೇಜ್ ಒಂದು ಸೇಫ್ಟಿ ಹೇಳೋದಂತಂದರೆ ಒಂದು 80,000 90,000 ಮಾತ್ರ ಒಂದು ನಿಮಗೆ ಸಿಗೋ ಚಾನ್ಸಸ್. ಓಕೆ, 1 ಲಕ್ಷನೂ ಕೂಡ ಸಿಕ್ಕಿದೆ ಹೊಸತಿ, ಇಲ್ಲ ಅಂತಲ್ಲ. ಬಟ್ ಅದು ಯಾವ ರೀತಿ ಅವ್ರು ಆಪ್ಷನ್ ಎಂಟ್ರಿ ಮಾಡಿದರೆ, ಚೆನ್ನಾಗಿ ಮಾಡಿದ್ರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಈ ಪ್ರೈವೇಟ್ ಕಾಲೇಜಲ್ಲಿ ಈ 50K ಸಿಕ್ಕೋರು ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನೇ ಸಿಗೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಚಾನಕ್ ಏನಪ್ಪ ಆಗುತ್ತಂತಂದರೆ ಈ 1 lakh ಅಬೋವ್ ಮೇಲ್ಗಡೆ ಇರೋ ಕಾಲೇಜಸ್ ಸಿಕ್ಬಿಡ್ತದೆ. ಅವಾಗ ನೀವೇನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಡೈರೆಕ್ಟು ಅಡ್ಮಿಷನ್ ಮಾಡಿಸ್ಕೊಂಡ್ರೆ ಅಷ್ಟೇ, ಥ್ರೂ ಅಡ್ಮಿಷನ್ ಮಾಡಿಸ್ಕೊಂಡ್ರೆ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ಪೇಯ್ಡ್ ಗೈಡ್ ತೊಗೋರಿ. ಓಕೆ, ನಾನು ನಿಮ್ಮ ನಂಬರ್ ಬರ್ತೀನಿ, ಬೇಕಾದ್ರೆ ಈ ನಂಬರ್ಗೆ ಬೇಕಾದರೆ ಹೋಗ್ಬಿಟ್ಟು ಮೆಸೇಜ್ ಮಾಡಿ. ಓಕೆ, ನಾನು ಹೇಳ್ತೀನಿ ನೋಡಿ, ಇಲ್ಲಿ ನಂಬರ್ ಬರ್ತೀನಿ ನಿಮಗೆ, ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಾಯಿದ್ದೀನಿ. ಓಕೆ, ಈ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥ ಈ ನಂಬರ್ಗೆ ಹೋಗ್ಬಿಟ್ಟು ಮೆಸೇಜ್ ಮಾಡಿ. ಓಕೆ, ನಾನು ಅಂದರೆ ಯಾವ ರೀತಿ ಅಂದರೆ ನಿಮ್ಮ ನೇಮು ಮತ್ತು ನಿಮ್ಮ ರ್ಯಾಂಕು, ನಿಮ್ಮ ಒಂದು ಕ್ಯಾಸ್ಟ್ ಮಾಡಿ. ಇನ್ ಕೇಸ್ ನಿಮ್ಮ ರ್ಯಾಂಕ್ ನೋಡಿಬಿಟ್ಟು ಅಂತಂದ್ರೆ ನಾನು ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಆಪ್ಷನ್ ಎಂಟ್ರಿನೂ ಕೂಡ ಮಾಡಿಕೊಡ್ತೇವೆ. ಅಂದರೆ BS ನರ್ಸಿಂಗ್ ಯಾರೆಲ್ಲ ಮಾಡ್ಬೇಕು ಅನ್ಕೊಂತ ಇದ್ದೀರೋ ಪೇಯ್ಡ್ ಗೈಡ್ ಅಂತ ಕರಿತೀವಿ. ಇದನ್ನೇ ಎಷ್ಟು ಮಾಡೋಕ್ಕೆ ನಾನು ನೋಡಿದಾಗೆ ಒಂದೊಂದು ಚಾನಲ್ಸ್ ತೊಗೊಂಡ್ರೆ 5,000 6,000 ನೀಟ್ ಸ್ಟೂಡೆಂಟ್ಸ್ಗೆ ತೊಗೊತಿದ್ದಾರೆ, KC ಸ್ಟೂಡೆಂಟ್ಸ್ಗೆ 3,000 4,000 ತೊಗೊತಿದ್ದಾರೆ. ಸೊ ಅರ್ಥ ಮಾಡ್ಕೋರಿ, ಅಷ್ಟೊಂದು ಕೊಡೋ ಅವಶ್ಯಕತೆ ಇಲ್ಲ. ಓಕೆ, ನಾನು ನಿಮ್ಗೆ ಏನಕ್ಕೆ ಅಂದರೆ ಆಪ್ಷನ್ ಎಂಟ್ರಿ ನೀವೇನೋ ಸೈಬರ್ ಸೆಂಟ್ರಿಗೆ ಹೋಗಿ ಮಾಡಿ ಬಂದರೆ ಹೆಂಗೆಂಗೋ ಮಾಡ್ತಾರೆ, ಸರಿನೂ ಮಾಡಲ್ಲ, ನಿಮ್ಮ ಅಮೌಂಟು ಕೂಡ ವೇಸ್ಟ್. ಅದೊಂದು ತಲೆಯಲ್ಲಿ ಇಟ್ಕೋರಿ. ಆ್ಯಂಡ್ ಅದು ಒಂದೇ ವಿಚಾರ, ಒನ್ ಟೈಮ್ ಆಪ್ಷನ್ ಎಂಟ್ರಿ ಮಾಡಿದರೆ ನೀವು ಕರೆಕ್ಟಾಗಿ ಮಾಡಬೇಕು. ನೀವು ಇನ್ ಕೇಸ್ ಸೈಬರ್ ಸೆಂಟ್ರಿಗೆ ಹೋಗಿ ಮಾಡಿ ಬರ್ತೀರ, ಮತ್ತೆ ನಿಮ್ಗೆ ಚೇಂಜಸ್ ಮಾಡ್ಬೇಕಂತಂದರೆ ಮತ್ತೆ ಸೈಬರ್ ಸೆಂಟ್ರಿಗೆ ಹೋಗ್ಬೇಕಾಗುತ್ತೆ. ಅಂದರೆ ನೀವು ಸೈಬರ್ ನಿಮಗೆ ಮಾಡೋದು ಗೊತ್ತಿಲ್ಲ ಅಂತಂದರೆ ಹೇಳ್ತಿದ್ದೀನಿ. ಸೊ ಹಾಗಾಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಏನು ಮಾಡೋವಂಥ ಪ್ರೊಸೆಸ್ ಇತ್ತಂದರೆ ಈ ನಂಬರ್ಗೆ ಒಂದು ಕಾಲ್ ಮಾಡಿ. ಯಾಕಂದರೆ ಕಾಲ್ ಬೇಡ, ಓಕೆ, ಕಾಲ್ ಮಾಡೋದು ಪಿಕ್ ಮಾಡೋಕ್ಕಾಗಲ್ಲ, ಮೆಸೇಜ್ ಮಾಡಿ. ಅಂದರೆ BS ನರ್ಸಿಂಗ್ ಮಾಡೋ ಸ್ಟೂಡೆಂಟ್ಸ್ಗೆ ಹೇಳ್ತಿದ್ದೀನಿ, ನಿಮಗೆಲ್ಲನೂ ಕೂಡ ಪೇಯ್ಡ್ ಗೈಡ್ ಕಂಪ್ಲೀಟಾಗಿ ನಿಮ್ಮೊಂದು ಅಂದರೆ ಆಪ್ಷನ್ ಎಂಟ್ರಿ ಅಷ್ಟೇ ಅಲ್ಲ, ಚಾಯ್ಸ್ ಎಂಟ್ರಿ. ಓಕೆ, ಚಾಯ್ಸ್ ಎಂಟ್ರಿ ಬಗ್ಗೆ ಕೂಡ ಮಾತಾಡ್ತಾನೆ. ಈಗ ಮುಂದೆ ನಿಮ್ಗೆ ಚಾಲೆಂಜ್ ಡೌನ್ ಮಾಡ್ಕೊಳ್ಳೋದು, ಅಡ್ಮಿಷನ್ ಆರ್ಡರು, ಓಕೆ, ಎಲ್ಲನೂ ಕೂಡ ತೊಗೊಂಡು ಅಡ್ಮಿಷನ್ ಮಾಡೋ ಪ್ರೊಸೆಸ್ಸು ಕಂಪ್ಲೀಟಾಗಿ. ಓಕೆ, ಅದಾದ ತಕ್ಷಣ ರಿಪೋರ್ಟಿಂಗು ಎಲ್ಲನೂ ಕೂಡ ನಿಮಗೆ ಗೊತ್ತಾಗಲ್ಲ, ತುಂಬ ಕಾಂಪ್ಲೆಕ್ಸ್ ಪ್ರೊಸೆಸ್. ಹಂಗಾಗಿ ಪೇಯ್ಡ್ ಗೈಡ್ ತೊಗೋರಿ, ಯಾರಿಗೆಲ್ಲ ಏನೂ ಕೂಡ ಗೊತ್ತಿಲ್ಲ ಅನ್ನೋರಿಗೆ. ಓಕೆ, ಸರಿ, ಇವಾಗ ಮಾತಾಡ್ತೀನಿ. ಈಗ ಆಪ್ಷನ್ ಎಂಟ್ರಿ ಮುಗಿತದೆ ಅಂದ್ರೆ ಆಪ್ಷನ್ ಎಂಟ್ರಿ ಏನು ಮಾಡ್ತಾರೆ ಅಂತಂದರೆ, ಈಗ ಪಿ ಸ್ಟ್ರಕ್ಚರ್ ಬಿಟ್ಟಾದ ನಂತರ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜ್ ಸೆಲೆಕ್ಷನ್. ಈ ಕಲೆಕ್ಷನ್ ಅಂತ ಹೇಳಿದೆ ನಾನು. ಯಾವ ರೀತಿ ಮಾಡ್ಕೋಬೇಕಂತಂದರೆ, BS ನರ್ಸಿಂಗ್ ಸ್ಟೂಡೆಂಟ್ಸು ಮೊದಲು 30 ಕಾಲೇಜಸ್ ಗೌರ್ಮೆಂಟ್ ಹಾಕಿಬಿಡಬೇಕು, ಸಿಗುತ್ತಾ ಬಿಡುತ್ತೆ ಸೆಕೆಂಡ್ರಿ. ನೆಕ್ಸ್ಟ್ ಅದಾದ ನಂತರ ಪ್ರೈವೇಟ್ ಕಾಲೇಜ್ ಹಾಕ್ಕೊಂತ ಹೋಗೋದು. ಓಕೆ, 600 ಕಾಲೇಜ್ ಇದಾವೆ, ರ್ಯಾಂಕ್ ಎಷ್ಟಾದರೂ ಇರಲಿ, ನೀವು ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಬಿಡಿ. ಓಕೆ, ಅಂತಂದರೆ ಯಾರೆಲ್ಲ ನೀವು ನಮಗೋಸ್ಕರ ಆಪ್ಷನ್ ಎಂಟ್ರಿ ತೊಗೊಳ್ಳಲ್ಲ, ನಿಮ್ಗೆ ಮಾಡೋದೆಲ್ಲ ಕೂಡ ಗೊತ್ತಿತ್ತಂದರೆ ಎಲ್ಲನೂ ಕೂಡ ಮಾಡಿಬಿಡಬೇಕು. ಅಥವಾ ನಿಮಗೆ ಆಪ್ಷನ್ ಎಂಟ್ರಿ ಬಂದಾಗ ವಿಡಿಯೋ ಮಾಡಿ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ, ಈ ರೀತಿ ಮಾಡ್ರಿ ಅಂತ. ನಾನು ನಿಮಗೆ ಎಕ್ಸಾಂಪಲ್ ತೋರಿಸಿಬಿಟ್ಟೇ ಮಾಡ್ತೀನಿ, ಆರಾಮಾಗಿ ಮಾಡೋರಂತೆ. ಓಕೆ, ನೆಕ್ಸ್ಟ್ ಈಗ ಆಪ್ಷನ್ ಎಂಟ್ರಿ ಮುಗೀತು, ಒಂದು ಡೇಟ್ ಕೊಟ್ಟಿದ್ರು, ಈ ಡೇಟಿಗೆ ಮುಗಿತೈತೆ. ನೆಕ್ಸ್ಟ್ ಏನಪ್ಪ ಅಂದರೆ, ಕೊಟ್ಟಿರ್ತಕ್ಕಂಥ ಒಂದು ಡೆಡ್ಲೈನ್ ಮುಗಿದ ತಕ್ಷಣ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಇಲ್ಲಿಂದವರೆಗೂ ಇಲ್ಲಿ ಇಷ್ಟು ದಿನಗಳ ಕಾಲ ಮಾಡಿರಿ. ಅದಾದ ನಂತರ ಏನು ಮಾಡ್ತಾರೆ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಮೊದಲು ಫಸ್ಟ್ ಟೈಮ್ ಮಾಡೋರಿಗೆ ಅಷ್ಟೇ ಮಾಕ್ ಅಲಾಟ್ಮೆಂಟ್, ನೆಕ್ಸ್ಟ್ ಟೈಮ್ ಮಾಡೋರಿಗೆ ಇರಲ್ಲ. ಇವಾಗ ಆಪ್ಷನ್ ಎಂಟ್ರಿ ಬಂದಾಗ ನಿಮ್ಗೆ ಲೈವ್ ಡೆಮೋ ಮಾಡ್ತೀನಿ. ಇವಾಗ ಹೇಳಿದ್ರೆ ಅರ್ಥ ಆಗಲ್ಲ, ಯಾಕಂದರೆ ಆಪ್ಷನ್ ಎಂಟ್ರಿ ಬಗ್ಗೆನೇ ಸಪ್ರೇಟಾಗಿ ವೀಡಿಯೋ ಮಾಡಬೇಕು, ಆಗಿದ್ರೆ ಮಾತ್ರ ಅರ್ಥ ಆಗ್ತದೆ. ಸೊ ಅದಕ್ಕೋಸ್ಕರ ಸ್ಕಿಪ್ ಅಂದರೆ ಜಸ್ಟ್ ಇಷ್ಟು ದಿನ ಇರ್ತಂತ ಹೇಳ್ತಿದ್ದೀನಿ. ಅದಾದ ತಕ್ಷಣ ಮಾಕ್ ಅಲಾಟ್ಮೆಂಟ್ ಅಂದರೆ ಒಂದು ಜಸ್ಟ್ ಟ್ರಯಲ್ ಥರ. ಅವಾಗ ಮಾಡಿ ಆದ ನಂತರ ಮತ್ತೆ ನಿಮಗೆ ಅಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಪ್ರೊಸೆಸ್ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ಮಾಡಬೇಕು, ನಾವು ಹಿಂಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಆದರೂ ಕೂಡ ಇಲ್ಲೂ ಕೂಡ ಎಷ್ಟು ಹುಡುಗರಿಗೆ ಗೊತ್ತೇ ಆಗಲ್ಲ, ಯಾಕಂದರೆ ನಾನು ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಹಂಗೆ ಆ ರೀತಿಯಾಗಿ ಕೌನ್ಸ್ಲಿಂಗ್ ಮಾಡ್ತಿರ್ತಾರೆ ಕೆಲವೊಬ್ರು. ಓಕೆ, ಹೋಗಲಿ, ಎನಿವೇ ಅದು ಕೂಡ ಆಗ್ತದೆ. ನೆಕ್ಸ್ಟ್ ಅದಾದ ನಂತರ ಏನು ಮಾಡ್ತಾರೆ, ಮತ್ತೆ ಆಪ್ಷನ್ ಎಂಟ್ರಿ ಒಂದು 2 ಡೇಸ್ ಕೊಟ್ಟಾಗ ಮತ್ತೆ ಮಾಡ್ಕೊತಾರೆ ರಿಯಲ್ ಅಲಾಟ್ಮೆಂಟ್ ಅಂತಂದರೆ ಒಂದು ಏನಾಗುತ್ತೆ ಅಂದರೆ
ಒಂದೇ ಒಂದು ಓಕೆ ಇನ್ನು ಕೆಲವೊಂದು ಸ್ಟೂಡೆಂಟ್ ಕೇಳ್ತಾರೆ ನಮ್ಗೆ ಎಷ್ಟು ಕಾಲೇಜಸ್ನ ಕೊಡ್ತಾರೆ ಅಂತಂದು ಒಂದೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಮಾಡ್ತಾರೆ. ಆವಾಗ ಆ ಕಾಲೇಜ್ ಹೋಗಬೇಕಾ ಬೇಡ ಅಂತ ಡಿಸೈಡ್ ನೀವು ಮತ್ತು ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಮಾತಾಡ್ತೀರಾ. ಇನ್ ಕೇಸ್ ಅಡ್ಮಿಷನ್ ಆಗ್ತೀನಿ ಅಂತಂದರೆ 1 2 3 4 ಚಾಯ್ಸಸ್ ಬರ್ತಾವೆ. ಅಡ್ಮಿಷನ್ ಹಾಕ್ಬಿಡ್ತೀನಿ ಅಂತಂದ್ರೆ 1 ಕೊಡಬೇಕು, ಇಲ್ಲ ನಾ ಕಾಲೇಜ್ ಹೋಲ್ಡ್ ಇಟ್ಕೊತೀನಿ ಅಂತಂದ್ರೆ 2 ಕೊಡಬೇಕು, ಅಥವಾ ಈ ಕಾಲೇಜ್ ಸಿಕ್ಕಿರೋದು ಬೇಡ ನಾನು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅಂತಂದರೆ 3 ಆಪ್ಷನ್ ಕೊಡಬೇಕು. ನಾನು ಕೆ ಇಂದನೇ ಫುಲ್ ಎಕ್ಸಿಟ್ ಆಗ್ತೀನಿ ಅಂತಂದರೆ ಅಂದರೆ ನಾನು ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಲ್ಲ ಅಂತಂದರೆ 4 ಕೊಟ್ಟು ಎಕ್ಸಿಟ್ ಆಗಬೇಕು. ಇದು ಚಾಯ್ಸ್ ಎಂಟ್ರಿ ಇಂಪಾರ್ಟೆಂಟ್. ಎಷ್ಟೋ ಜನ 4 ಕೊಡದೆ ಪೆನಾಲ್ಟಿ ಕಟ್ಟಿದ್ದು ಉಂಟು. ಫಸ್ಟ್ ರೌಂಡು ಅಂದರೆ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡಿದೆ ಮತ್ತು ಪೆನಾಲ್ಟಿ ಕಟ್ಟಿದ್ದುಂಟು. ಚಾಯ್ಸ್ 2 ಕೊಟ್ಟು ಹಾಗೆ ಅಂದರೆ ಓಲ್ಡಲ್ಲಿರ್ತದೆ ಮತ್ತು ನೆಕ್ಸ್ಟ್ ರೌಂಡಿಗೆ ಹೋದಾಗ ಅದು ಕಾಲೇಜ್ ಬೇಕಂತಲೇ ಅರ್ಥ, ಮುಂದೆ ಹೋಗಿ ತೊಗೊಳ್ಳೇಬೇಕು, ಇಲ್ಲಾಂತಂದರೆ ಮತ್ತೆ ಅಲ್ಲಿ ಕೂಡ ಪೆನಾಲ್ಟಿ ಇರ್ತದೆ. ಸೊ ಹಾಗಾಗಿ ಚಾಯ್ಸ್ ಎಂಟ್ರಿ ಆಪ್ಷನ್ ಎಂಟ್ರಿಗಿಂತಲೂ ಕೂಡ ಭಾಳ ಇಂಪಾರ್ಟೆಂಟು. ಓಕೆ, ಚಾಯ್ಸ್ ಎಂಟ್ರಿ ಬಗ್ಗೆ ಕೂಡ ಇನ್ನೊಂದು ಟೈಮ್ ಅದನ್ನು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡೋಣ. ಓಕೆ, ಇನ್ಮೇಲೆ ದಿನಗಳು ಬರ್ತಾವಲ್ಲ ಒಂದೊಂದಾಗಿ ಹೇಳ್ತಾ ಹೋಗೋಣ. ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಆದ ನಂತರ ನೆಕ್ಸ್ಟ್ ನಿಮ್ಗೆ ಏನು ಮಾಡ್ತಾರೆ, ಯಾರೆಲ್ಲ ಚಾಯ್ಸ್ 1 ಕೊಟ್ಟಿರ್ತಾರೋ, ಯಾರೆಲ್ಲ ಈಗ ಹೇಳ್ತೀನಿ ನೋಡಿ, ಯಾರೆಲ್ಲ ಚಾಯ್ಸು 1 ಕೊಟ್ಟವ್ರಿಗೆ, ಈ 1 ಕೊಟ್ಟವ್ರು ಏನು ಮಾಡ್ಬೇಕಂತಂದರೆ ನಿಮ್ಗೆ ಒಂದು ಶೆಡ್ಯೂಲ್ ಬರ್ತದೆ. ಏನು ಬರ್ತದೆ, ಒಂದು ಚಾಲನ್ ಯಾವಾಗ ಡೌ ಮಾಡ್ಕೋಬೇಕು, ಚಾಲನ್ ಡೌ ಮಾಡ್ಕೊಂಡ ತಕ್ಷಣ ಪೇ ಯಾವಾಗ ಮಾಡಬೇಕು, ಪೇ ಮಾಡಿದ ತಕ್ಷಣ ಅಡ್ಮಿಷನ್ ಆರ್ಡರ್ ಯಾವಾಗ ಡೌ ಮಾಡ್ಕೋಬೇಕು, ಸಬ್ಮಿಷನ್ ಹೋಗಿ ಯಾವಾಗ ನೀವು ಕಾಲೇಜ್ಗೂ ಅಡ್ಮಿಷನ್ ಆಗಬೇಕು. ಇದು ಚಾಯ್ಸ್ 1 ಕೊಟ್ಟವ್ರಿಗೆ. ಓಕೆ, ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 2 ಚಾಯ್ಸ್ 3 ಕೊಟ್ಟವರು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಓಕೆ, ಈ ರೀತಿ ಪ್ರೊಸೆಸ್ ಹಿಂಗೆ ನೆಕ್ಸ್ಟ್ ರೌಂಡು ಕೂಡ ನಡೀತದೆ. ಆ್ಯಂಡ್ ಇದಾದ ಕೊನೆಗೆ ಏನಪ್ಪ ಅಂದರೆ ಇನ್ ಕೇಸ್ ಸೀಟ್ ಎಲ್ಲನೂ ಕೂಡ ಅಡ್ಮಿಷನ್ ಆಗಿ ಉಳಿದ್ರೆ ಕೂಡ ಮಾಪಪ್ ರೌಂಡ್ ಅಂತ ಮಾಡ್ತಾರೆ. ಇನ್ ಕೇಸ್ ಉಳಿದ್ರೆ ಮಾತ್ರ ಇದು, ಇರಲಿಕ್ಕಂದ್ರೆ ನಡೆಯಲ್ಲ. ಇದಕ್ಕೆ ನಾವು ಹೋದ ವರ್ಷ ಸ್ಪೆಷಲ್ ರೌಂಡ್ ಅಂತ ಕರೆದ್ವಿ. ನೋಡೋಣ ಈ ಸರ್ತಿ ಕರೆದು ಕೂಡ ನಿಮ್ಗೆ ಗೊತ್ತಾಗಲ್ಲ ಡೇಟ್ ಯಾವಾಗ ನಡೀತು ಅಂತಂದು. ಅಂಥ ಟೈಮ್ ಒಳಗೆ ನಮ್ಮ ಚಾನಲ್ಸ್ಗಳು ಗ್ರೂಪ್ಸ್ಗಳು ಹೆಲ್ಪ್ ಆಗ್ತವೆ. ಓಕೆ, ಎನಿವೇ ಈ BS ನರ್ಸಿಂಗ್ ಮಾಡೋರು ಈಗ ಹೇಳ್ದಂಗೆ ಆ ನಂಬರ್ ಕೊಟ್ಟಿದ್ನಲ್ವ. ಓಕೆ, ಇನ್ನೊಂದು ಟೈಮ್ ಬೇಕಾದರೆ ನಿಮಗೆ ನಾನು ಬೇಕಾದರೆ ಟೈಪ್ ಮಾಡ್ತೀನಿ. ಓಕೆ, ಇಲ್ಲಿ ಕಾಣಿಸ್ತಿದೆ. ಓಕೆ, ಈ ನಂಬರ್ಗೆ ಹೋಗ್ಬಿಟ್ಟು ನೀವೇನು ಮಾಡಿ ಅಂತಂದರೆ ಜಸ್ಟ್ ಅಂದರೆ ನಿಮ್ಮ ನೇಮು, ನಿಮ್ಮ ನೇಮ್ ಜೊತೆಗೆ ನೀವು ಯಾವ ಕೋರ್ಸ್ BS ನರ್ಸಿಂಗ್ ಅಲ್ವಾ, ಹೆಂಗೆ BS ನರ್ಸಿಂಗ್ಗೆ ವಿತ್ ರ್ಯಾಂಕು ಮತ್ತು ನಿಮ್ಮ ಕ್ಯಾಸ್ಟ್ ಹಾಕಿದರೆ ನೀವು ಪೇಡ್ ಗೈಡ್ ತೊಗೋಬೇಕಾ ಬೇಡ ಅಂತ ನಾನು ಡಿಸೈಡ್ ಮಾಡ್ತೀನಿ. ಓಕೆ, ಎನಿವೇ ಆಲ್ ದ ಬೆಸ್ಟ್ ಎಲ್ಲರೂ ಕೂಡ. ಯಾಕಂದರೆ BS ನರ್ಸಿಂಗ್ ಮಾಡ್ತಿದ್ರೆ ಅಂತಂದ್ರೆ ಒಳ್ಳೆ ಒಂದು ಕೋರ್ಸ್ ಚೂಸ್ ಮಾಡ್ಕೊಂಡಿದ್ರೆ ಬಂದಮೇಲೆ ಓದಬೇಕಂಡ್ರು. ಯಾಕಂದರೆ ಇವಾಗಲೇ ಏನೋ ಒಂದು ಹುರುಪ್ ಅಂತ ಕರಿತೀವಿ. ಓಕೆ, ಜೋಶಲ್ಲಿ ಬಂದುಬಿಡ್ತೀರ, ಬಟ್ ಬಂದಾದಮೇಲೆ ಓದಬೇಕು. ಓದಿದರೆ ಮಾತ್ರ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ಗಳಿದಾವೆ. ನಿಮಗೆ ಗೊತ್ತಿರದೇ ಇರುವಂಥ ಅಂದರೆ ಜಾಬ್ಸ್ಗಳು ಸಿಕ್ಕಾಪಟ್ಟೆ ಇದಾವೆ. ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ, ಹಾಗೆ ಇಲ್ಲಿ ಇರಿ. ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಒಂದು BS ನರ್ಸಿಂಗ್ RGHS ಅಂತ ಕೊಡಿ. ಇದು ಒಂದು 34,000 ಅಕೌಂಟ್ ಬರುತ್ತೆ ನೋಡಿ. ಇದು ನಾವೇ ಕಂಟ್ರೋಲ್ ಮಾಡ್ತಿರೋದು. ಅದಂದರೆ ಒಂದು ಅಫಿಷಿಯಲ್ ಒಂದು RGHS ಯೂನಿವರ್ಸಿಟಿ ಪೇಜ್. ಓಕೆ, ಇನ್ನೂ ಒಂದು ತೋರಿಸ್ತೀನಿ ಅಷ್ಟೇ ಇರಿ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಅಂದರೆ BS ನರ್ಸಿಂಗ್ RGHS ಸ್ಪ್ಯಾಮ್ ಅಂತಂದರೆ ಇಲ್ಲೂ ಕೂಡ 36,000 ಜನ ಇದ್ದಾರೆ. ಅಂತಂದರೆ ವ್ಯಾಟ್ಸಪ್ಪಲ್ಲಿ ನರ್ಸಿಂಗ್ಗೆ ಸಂಬಂಧಪಟ್ಟಾಗಿ ಏನೇ ಒಂದು ಡೌಟ್ಸ್ಗಳು ಬರಲಿ ಹುಡುಗರಿಗೆ ಬ್ಲೂ ಪ್ರಿಂಟ್ ಅಂತ ಅಲ್ಲ, ಯಾವುದೇ ರೀತಿಯಾಗಿ ನರ್ಸಿಂಗಲ್ಲಿ ಬರಲಿ ಎಲ್ಲ ಒಂದು ಡೀಟೇಲ್ಸ್ ಆಗಿ ಈ ಒಂದು ಗ್ರೂಪಲ್ಲಿ ಅಥವಾ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ತಿಳಿಸ್ತಿರ್ತೀವಿ. ಯಾಕೆ ಹೇಳಿದೆಪ್ಪ ಅಂತಂದರೆ BS ನರ್ಸಿಂಗ್ ಅಂದರೆ ನಾವು ಎಲ್ಲನೂ ಕೂಡ ಗೊತ್ತಿರೋರು. ಹಂಗಾಗಿ ಪೇಡ್ ಗೈಡ್ ತೊಗೊಳಂಗಿದ್ರೆ ತಗೊಳ್ಳಿ, ಯಾರನ್ನೂ ಕೂಡ ಒತ್ತಾಯ ಮಾಡಲ್ಲ. ಅಂದರೆ ಏಕೆ ಮಾಡ್ತಿದ್ದೇನೆ ಅಂತಂದರೆ ಹುಡುಗರು ತಪ್ಪಾಗಿ ಹೆಂಗೆಂಗೋ ಮಾಡಬಾರ್ದು, ದುಡ್ಡು ಕಳ್ಕೊಬಾರ್ದು. ಈಗ ಹೇಳ್ದಂಗೆ ನಾನು GP ಸೀಟ್ ತೊಗೊಳ್ಳೋ ಬದಲು ಯಾವ್ಯಾವ ಬೇರೆ ತೊಗೊಂಬಿಟ್ರೆ ಮೀನ್ಸ್ ಏನಂತಂದರೆ GG ತೊಗೊಳ್ಳೋ ಬದಲು GP ತೊಗೊಂಡ್ರೆ ಫೀಸ್ ಎಷ್ಟಾಗುತ್ತೆ. ನನಗೆ ಗೌರ್ಮೆಂಟ್ ಕಾಲೇಜ್ ಸಿಗೋ ಹುಡುಗರು ಕೂಡ ಪ್ರೈವೇಟ್ ಕಾಲೇಜು ತೊಗೊಂಡಾಗ ಆ ಫೀಲೇ ಬೇರೆ. ಸೊ ಹಂಗಾಗಿ ಆ ರೀತಿ ಹಾಬಿಡೋಂಥ ಉದ್ದೇಶ ಇಟ್ಕೊಂಡು ಹೇಳ್ತಿದ್ದೀನಿ. ಆ್ಯಂಡ್ ಇದು ಒಂದೇ ಅಲ್ಲ, ನಿಮಗೆ ಬೇಕಿತ್ತಂದ್ರೆ ಒಂದು ಟೆಲಿಗ್ರಾಮ್ ತೋರಿಸ್ತೀನಿ ನಿಮಗೆ. ಟೆಲಿಗ್ರಾಮಲ್ಲೂ ಕೂಡ ನರ್ಸಿಂಗ್ ನೋಟ್ಸ್ ಅಂತ ಇದ್ದಾವೆ. ಈ ನರ್ಸಿಂಗ್ ನೋಟ್ಸೋಕ್ಕೆ ನಿಮ್ಮ 35,000 ಇಲ್ಲೂ ಕೂಡ 35,000 ಜನ ಕಾಣಿಸ್ತಾರೆ. ಯಾಕೆ ಇಷ್ಟು ಜನ ಇದ್ದಾರೆ ಅಂತಂದರೆ ಯಾರೂ ಕೂಡ ನಾನು ಅಮೌಂಟ್ ಇಟ್ಟಿಲ್ಲ. ಇಷ್ಟೊಂದು PDFಸ್ಗಳು ಎಲ್ಲನೂ ಕೂಡ ಫ್ರೀಯಾಗಿ ಏನಕ್ಕೆ ಶೇರ್ ಮಾಡ್ತೀವಿ ಅಂತಂದರೆ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತೀವಿ. ಓಕೆ, ಬಟ್ ಈ ಆಪ್ಷನ್ ಎಂಟ್ರಿ ಅನ್ನೋ ಪ್ರೊಸೆಸ್ ಬಂದಾಗ ಒಂದು 5 ನಿಮಿಷ ಇದೆ 10 ನಿಮಿಷ ಇದು ಪ್ರೊಸೆಸ್ ಅಲ್ಲ. ನಿಮ್ಮದು ಕೌನ್ಸಿಲಿಂಗ್ ಅಂತ ಬಂದಾಗ 1 ದಿನದ 2 ದಿನ ಮುಗಿಯೋ ಪ್ರೊಸೆಸ್ ಅಲ್ಲ, ಇನ್ನೂ 2 ತಿಂಗಳುಗಟ್ಟಲೆ ಇರ್ತದೆ. ಸೊ ಹಂಗಾಗಿ ಅಷ್ಟು ಚಾರ್ಜ್ ಇಟ್ಟಿದ್ದೀನಿ ಅಷ್ಟೇ. ಓಕೆ, ಹೇಳ್ಬೇಕನ್ನಿಸ್ತು, ಹಾಗಾಗಿ ಮತ್ತೇನಿಲ್ಲ. ಓಕೆ, ಏನೇ ಆಗಲಿ BS ನರ್ಸಿಂಗ್ ಮಾಡ್ತಿರೋರು ಒಳ್ಳೆಯ ರೀತಿಯಾಗಿ ನಮ್ಮ ಚಾನಲ್ ನೋಡಿ, ಯಾಕಂದರೆ ಮಿಸ್ ಆಗಲ್ಲ ಒಂದು ಅಪ್ಡೇಟ್. ಬಾಯ್.